ನಮ್ಮದೇ ಆದಂತ ಕರ್ನಾಟಕದೊಂದು ಶಕ್ತಿಯನ್ನು ನಾವು ಮಾಡೋಣ. ನಮ್ಮ ತೀರ್ಮಾನ ನಾವು ತಾವೇ. ಜಯ ನಿಮಗೆ ಸಿಗತ್ತೆ. ನಿಮ್ಮಲ್ಲೂ ಕೂಡ ಒಂದು 5-10 ಜನ MLA ಬರಬೇಕು. ಬರೀ ದುಡ್ಕೊಂಡು ಮುಂದೆ ನೀವು ಕೇಳ್ತಕ್ಕಂತ ವೇತನ ಬಡ್ಜೆಟ್ ನಲ್ಲಿ ಕೊಡೋದಕ್ಕಿಲ್ಲ ಅಂತೆಲ್ಲ ದುಡ್ಡಿದೆ. ಆದ್ರೆ ಏನಾಗಿದೆ, 2 ಪಾಲಿಕೆಗಳು ಡೆಲ್ಲಿಯಿಂದ ಕಂಟ್ರೋಲ್ ಆಗ್ತಾ ಇದಾವೆ. ಮುಂದೆ ನಮ್ಮ ದುಡ್ಡು ಸೂಟ್ ಗ್ಯಾಸ್ ತುಂಬ ತಗೊಂಡು ಅಲ್ಲಿ ಕೊಡ್ತಾವ್ರಿ. ಅದನ್ನೇ ಇದನ್ನು ನೋಡಿ ನಾವು ಹೇಳಿದ್ವಿ, ನಮ್ಮ ನಾಡು ಕನ್ನಡ, ನಮ್ಮ ಮಾತೆ ಕರ್ನಾಟಕ ಮಾತೆ, ಭಾರತ್ ಮಾತೆ ಜೈ ಕೂಗಿ ಬೇಡ ಅಂತ ಹೇಳಲ್ಲ. ಅದರ ಕುವೆಂಪು ಏನ್ ಹೇಳಿದ್ದಾರೆ, ಭಾರತ ಜನನೀಯ ತನುಜಾತೆ ಜೈ ಕರ್ನಾಟಕ ಮಾತೆ. ನಮ್ಮ ಅಮ್ಮನಿಗೆ ನೋಡೋಣ, ಅಮ್ಮನಿಗೆ ನೋಡೋ ಬದಲು ಅಜ್ಜಿಗೆ ನೋಡ್ತಾ ಬಂದ್ರೆ ಅಜ್ಜಿಗೆ ಸೇವೆ ಹಾಕಿ ಅವಕಾಶ ಇಲ್ಲ. ಅಜ್ಜಿ 90 ತುಂಬಾ ಜನ ಇದ್ದಾರೆ. ಆದ್ರೆ ಈ ತಾಯಿಗಿರ್ತಕ್ಕಂಥ ಮಕ್ಕಳು ನಾವೇ. ಈ ನಮ್ಮ ತಾಯಿಗೆ ನಾವು ನೋಡದೇ ಇದ್ರೆ, ಇದರ ಗೌರವವನ್ನು ನಾವು ಬಿಡದೇ ಇದ್ರೆ, ನಿಮ್ಗೆ ಹೇಳ್ತೇನೆ, ನಾವು ದೇಶಕ್ಕೆ ಒಂದು ಅನ್ಯಾಯ ಮಾಡಬೇಕಾಗಿತ್ತು. ಆದ್ರಿಂದ ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ, ಜನರ ಅಭಿಪ್ರಾಯ ಕೇಳಿ ನಮ್ಮದೇ ಆದಂತ ಕರ್ನಾಟಕದೊಂದು ಶಕ್ತಿಯನ್ನು ನಾವು ಮಾಡೋಣ. ನಮ್ಮ ತೀರ್ಮಾನ ನಾವು ತಾವೇ. ಎಲ್ಲೆಲ್ಲಿರೋ ದೊಡ್ಡಪ್ಪನಿ ಕೋಟ್ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. 4.5 ಲಕ್ಷ ಕೋಟಿ GST ಕೊಡ್ತಾ ಇದೀವಿ ಡೆಲ್ಲಿಗೆ. ನಮಗೆ ಕೊಡ್ತಿರೋದು ಬರೀ 50,000 ರೂಪಾಯಿ ಮಾತ್ರ. ಹೇಳೋ ಶಕ್ತಿ ಕನ್ನಡಿಗರಿಗಿಲ್ವಾ? ಕೇಳ್ತಕ್ಕಂಥದ್ದಿಲ್ಲ. ಇವತ್ತು ಸಾಮಾಜಿಕ ನ್ಯಾಯವನ್ನ ಜಯ ನಿಮಗೆ ಸಿಗತ್ತೆ. ಇನ್ನು 2 ವರ್ಷ ಆದ್ಮೇಲೆ ನಾವೇ ವಿಧಾನಸೌಧದಲ್ಲಿ ಕೂರ್ತೀವಿ. ಆ ಕಾಲ ಬರುತ್ತೆ. ನಿಮ್ಮಲ್ಲೂ ಕೂಡ ಒಂದು 5-10 ಜನ MLA ಬರಬೇಕು. ಬರೀ ದುಡ್ಕೊಂಡು ಮುಂದೆ ಅಲ್ಲ, ಜನರನ್ನು ಪ್ರೀತಿ ಮಾಡ್ತಕ್ಕಂಥ ಜನ ವಿಧಾನಸೌಧದಲ್ಲಿ ಕೂರ್ಬೇಕು. ಅದಕ್ಕೆ ನಾನು ಹೇಳಿದೆ, ಅದು ವಿಧಾನಸೌಧ ಅಲ್ಲ. ಎಂದಿನವರೆಗೆ ಅದು ಬಸವ ಸೌಧ ಆಗೋದಿಲ್ವೋ ಅಂದಿನವರೆಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಬಸವಣ್ಣನವರ, ಕನಕದಾಸರ ಸಿದ್ಧಾಂತಗಳನ್ನು ಇಟ್ಕೊಂಡು ಕನ್ನಡ ನಾಡಿನಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ಕಟ್ಟಬೇಕು ಅನ್ನತಕ್ಕಂಥ ಪ್ರಯತ್ನ ನಾವಿದ್ದೇವೆ. ಕನ್ನಡ ಸಂಘ ಸಂಸ್ಥೆಗಳು ನಾ ಕರುಣೆ, ನಾ ನನ್ನಿ, ಡಾ ಡಮರುಗ, ಪರಮೇಶ್ವರ ಅಂತ ಮುಕ್ಕಮೇಶ್ವರ ಎಂದು ಕರುಣೆ ನನ್ನಿಯ ಡಮರುಗ ಬಾರಿಸಿದನು. ಅಂದಿನಿಂದಲೇ ಈ ಭಾಷೆಗೆ ಕನ್ನಡ ಅಂತ ಹೇಳಿ ನಾವು ಹಾಕಬೇಕು. ಆದ್ರಿಂದ ಇವತ್ತು ಸಾಕಷ್ಟು ಬಿಸಿಲಿದ್ದೀರಿ. ಇವತ್ತು ನಮ್ಮ ಕೈಯಲ್ಲಿ ಏನು ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯವೋ ನಾವೆಲ್ಲರೂ ನಿಮ್ಮ ಪರವಾಗಿದ್ದೇವೆ. ಭಗವಂತ ನಮ್ಮ ಕೈ ಹಿಡಿತಾನೆ, ದೇವರು ನಮ್ಮ ಪರವಾಗಿದ್ದಾನೆ. ಕಾರಣ ನಾವೇನ್ ಶಿಕ್ಷಣ ಕೇಳ್ತಾ ಇಲ್ಲ, ನಾವು ದುಡಿಮೆ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೇವೆ. ಆ ಭಗವಂತನ ಸಹಾಯ ಇದೆ ಅನ್ನೋದಕ್ಕೆ ಇವತ್ತು ಕರೀತಾ ಇದ್ರು ನಾವೆಲ್ಲರೂ ಬಂದಿದ್ದೀವಿ ಇವತ್ತಿನ ದಿವಸ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಮುಂದೆ ಕೂಡ ನೀವು ಯೋಚನೆ ಮಾಡಿ, ಯಾರಿಗೆ ನಾವು ತಂದ್ರೆ ಒಳ್ಳೇದಾಗತ್ತೆ. ಸಾರ ಸಜ್ಜನರ ಸಂಘ ಮಾಡುವುದು, ದುರದುರ್ಜನರ ಸಂಘ ಬೇಡವಯ್ಯ. ಬಸವಣ್ಣ 12ನೇ ಶತಮಾನದಲ್ಲಿ ಹೇಳೋರಿದ್ದಾರೆ. ಇವತ್ತು ನೀವು ಈ ಒಂದು 3ನೇ ಹೋರಾಟಕ್ಕೆ ಮುಂದೆ ಅಂಗನವಾಡಿಯವರು ಕೂಡ ಒಂದು ಶಕ್ತಿಯಾಗಿ ನೀವು ನಿಂತರೆ, ಇಡೀ ಹಳ್ಳಿಯಲ್ಲಿ ರೈತರು ನೀವು ಸೇರಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನನ್ನ ತಾಯಿ ಕನ್ನಡಮ್ಮನ ಹಸಿರು ಭಾರತ ಹಾರತ್ತೆ ಅನ್ನಕ್ಕಂತ ಮಾತನ್ನು ಹೇಳಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಾವು ನೀವೆಂದು ಕರೀತೀವಿ, ನಾವು ಬರ್ತೀವಿ. ನಿಮ್ಮೆಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮದೇ ಆದಂತ ಕರ್ನಾಟಕದೊಂದು ಶಕ್ತಿಯನ್ನು ನಾವು ಮಾಡೋಣ. ನಮ್ಮ ತೀರ್ಮಾನ ನಾವು ತಾವೇ. ಜಯ ನಿಮಗೆ ಸಿಗತ್ತೆ. ನಿಮ್ಮಲ್ಲೂ ಕೂಡ ಒಂದು 5-10 ಜನ MLA ಬರಬೇಕು. ಬರೀ ದುಡ್ಕೊಂಡು ಮುಂದೆ